ಇನ್ನು ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಇಂದು ಮಣಿಪುರಕ್ಕೆ ಭೇಟಿ ಕೊಟ್ಟರು. ತಲೈನಲ್ಲಿರುವ ಪರಿಹಾರ ಶಿಬಿರಕ್ಕೆ ಭೇಟಿ ಕೊಟ್ಟರು. ತಲೈ ಅಂತ ಒಂದು ಜಾಗ, ಅಲ್ಲಿನ ಸಂತ್ರಸ್ತರೊಂದಿಗೆ ಸಂವಾದ ನಡೆಸಿದರು. ಸಂತ್ರಸ್ತರು ಇವರೆಲ್ಲ. ಬಳಿಕ ರಸ್ತೆ ಮೂಲಕ ಜಿರಿಬಾಗ್ಗೆ ಹೋದರು. ಅಲ್ಲೂ ಸಂತ್ರಸ್ತರೊಂದಿಗೆ ಸಂವಾದ ನಡೆಸುವ ಮೂಲಕ ಕಷ್ಟದ ಸಂದರ್ಭದಲ್ಲಿ ನಿಮ್ಮೊಂದಿಗೆ ನಾನಿದ್ದೇನೆ ಅಂತ ಬೆಂಬಲ ಕೊಟ್ಟರು. ವಿಶೇಷ ಅಂದರೆ ಹಿಂಸಾಚಾರ ನಡೆದ ಬಳಿಕ ರಾಹುಲ್ ಗಾಂಧಿ 3ನೇ ಬಾರಿಗೆ ಮಣಿಪುರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಆಮೇಲೆ ಆಸ್ ಎ ವಿರೋಧ ಪಕ್ಷದ ನಾಯಕರಾಗಿ ಮೋದಿಯವರನ್ನು ತಿವಿದ್ರು. ಏನು ಅಂತ ಬನ್ನಿ, ಮೋದಿ ಸಾಹೇಬ್ರೆ ಮಾತಾಡಿ ಅಂತ. ಏನದು ನೋಡಿ, ಇವತ್ತು ನಿಮಗೆ ಮಣಿಪುರದ ಕಥೆ ಹೇಳ್ತೀನಿ. ಮಣಿಪುರದ ರಾಜ್ಯದಲ್ಲಿ 33 ಲಕ್ಷ ಜನ ವಾಸ ಮಾಡ್ತಾರೆ. ಮಣಿಪುರ ರಾಜ್ಯದಲ್ಲಿ 33 ಲಕ್ಷ. ಮಣಿಪುರದಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನರು ಮೈತಿಗಳು. ಇಲ್ಲಿ ಮೈತಿ, ಕುಕಿ, ನಾಗ. ಒಂದು ಜಾತಿ ಮೈತಿ, ಇನ್ನೊಂದು ಕುಕಿ ಮತ್ತು ನಾಗ. ಈ 3 ಜಾತಿ ಇದೆ. ಮೈತಿ, ಕುಕಿ ಮತ್ತು ನಾಗ. ಓಕೆ, ಅದರಲ್ಲಿ ಮೈತಿ ಬಿಟ್ಟಾಕಿ ಕುಕಿ ಮತ್ತು ನಾಗ ಇವರು 40% ಸಮುದಾಯ, 40% ಇದ್ದಾರೆ. 43% ಕುಕಿ ಮತ್ತು ನಾಗ. ಈ ಕುಕಿ ಮತ್ತು ನಾಗ ಸಮುದಾಯಕ್ಕೆ ST ಸ್ಥಾನಮಾನ ಇದೆ. ST ಸ್ಥಾನಮಾನ ಮೈತಿಗಿಲ್ಲ. ಕುಕಿ ಮತ್ತು ನಾಗಕ್ಕೆ ST ಸ್ಥಾನಮಾನ. ಈಗ ಈ ಮೈತಿಗಳಿದಾರಲ್ಲ, ಅವರು ಕೂಡ ತಮ್ಮನ್ನು STಗೆ ಸೇರಿಸಿ ತಮ್ಮನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಮೈತಿಗಳು ಪಟ್ಟು ಹಿಡಿತಾರೆ. ಎಲ್ಲಿಗೆ ಹೋಗ್ತಾರೆ ಅವರು? ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋದಾಗ ಕೇಂದ್ರಕ್ಕೆ ಶಿಫಾರಸು ಕಳಿಸಿ ಅಂತ ಮಣಿಪುರ ಹೈಕೋರ್ಟ್ ಮೈತಿಗಳಿಗೆ ಹೇಳುತ್ತೆ. ಮೈತಿ, ಕುಕಿ, ನಾಗ. ಮೈತಿಗಳು ಬೇರೆ, ಕುಕಿ, ನಾಗ STಗೆ ಬರ್ತಾರೆ. ಮೈತಿಗಳು ನಮಗೂ ಬೇಕು ಅಂತ ಕೇಳ್ತಾರೆ ಕೋರ್ಟಲ್ಲಿ. ಕೋರ್ಟ್ ಹೇಳುತ್ತೆ ಕೇಂದ್ರ ಸರ್ಕಾರಕ್ಕೆ ನೀವು ಏನು ಶಿಫಾರಸು ಕಳಿಸಿ. ಆಗೇನಾಗತ್ತೆ, ಒಂದು ಆದೇಶ ಬರುತ್ತೆ. ಈ ಆದೇಶವನ್ನು ಖಂಡಿಸಿ ಬುಡಕಟ್ಟು ಸಮುದಾಯಗಳು ನಡಿಗೆ ಮಾಡುತ್ತೆ, ಅವರನ್ನು ಸೇರಿಸಬೇಡಿ ಅಂತ STಗೆ. ಯಾರು ಈ ನಾಗ ಮತ್ತು ಕುಕ್ಕಿ ಇದಾರಲ್ಲ, ಮೈತಿಗಳನ್ನು ಸೇರಿಸಬೇಡಿ, ನೀವು ಆದೇಶ ಕೊಡೋಂಗಿಲ್ಲ, ಅವ್ರು ST ಅಂತೇಳಿ ಒಗ್ಗಟ್ಟಿನ ನಡಿಗೆ ವೇಳೆ ಭಾರಿ ಪ್ರಮಾಣದ ಹಿಂಸಾಚಾರ ಆಗುತ್ತೆ. ಹಿಂಸಾಚಾರ ತಡೆಗೆ ಸೇನೆಯನ್ನು ನಿಯೋಜನೆ ಮಾಡುತ್ತೆ ಕೇಂದ್ರ ಸರ್ಕಾರ. ಕಂಡಲ್ಲಿ ಗುಂಡು ಆದೇಶ ಆಗುತ್ತೆ, ಇಂಟರ್ನೆಟ್ ಸೇವೆ ಸ್ಥಗಿತಗೊಳ್ಳುತ್ತೆ. ಇಷ್ಟೇ ಆಗಿದ್ದರೆ ರಾಜ್ಯದಲ್ಲಿ ಶಾಂತಿ ಇದ್ದು ಬಿಡ್ತಾ ಇತ್ತು. ಆದರೆ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಸಾಮಾನ್ಯವಾಗಿಬಿಡುತ್ತೆ, ಕಾಮನ್ ಆಗಿಬಿಡುತ್ತೆ. ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಮಣಿಪುರದಲ್ಲಿನ ಘಟನೆ ದೇಶ ತಲೆ ತಗ್ಗಿಸೋ ಘಟನೆ, ಎರಡು ಮಾತಿಲ್ಲ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ದೇಶದ ವಿಚಾರ ಬಂದಾಗ ಯಾವನೂ ರಾಜಕೀಯ ಮಾಡಬಾರ್ದು. ಮೇ 4 ಕುಕಿ ಸಮುದಾಯ ಮಹಿಳೆಯ ಬೆತ್ತಲೆ ಮೆರವಣಿಗೆ ಆಗುತ್ತೆ. ಇದು ಯಾರ್ದು? ಕುಕಿ ಮೈತಿಯವರು ಮಾಡ್ತಾರೆ. ಈ SC STಗಳಿರ್ತಾರಲ್ಲ, ನಾಗ ಮತ್ತು ಕುಕಿ, ಆ ಸಮುದಾಯದ ಹೆಣ್ಣು ಮಕ್ಕಳನ್ನು ಈ ಮೈತಿ ಸಮುದಾಯ, ಅಂದರೆ ST ಅಲ್ಲದ ಸಮುದಾಯ, ನಮಗೆ ST ಬೇಕು ಅಂತ ಹೇಳಿದ ಸಮುದಾಯ ಏನು ಮಾಡುತ್ತೆ? ಬೆತ್ತಲ ಮೆರವಣಿಗೆ ಮಾಡುತ್ತೆ. ಆಮೇಲೆ ಪುರುಷರಿಂದ ಆ ಮಹಿಳೆಯ ಊರೆಲ್ಲ ಮೆರವಣಿಗೆ ಮಾಡಿಬಿಡ್ತಾರೆ. ತಲೆ ತಗ್ಗಿಸುವಂಥ ವಿಚಾರ. 200ಕ್ಕೂ ಹೆಚ್ಚು ಜನ ಬಲಿಯಾಗ್ತಾರೆ. 50,000 ಜನ ಸಂತ್ರಸ್ತರಾಗಿದ್ದಾರೆ. ಇಲ್ಲಿವರೆಗೆ 800 ಕೋಟಿಗೂ ಹೆಚ್ಚು ನಷ್ಟ ಉಂಟಾಗಿದೆ. 800 ಕೋಟಿಗೂ ಹೆಚ್ಚು ನಷ್ಟ. 800 ಕೋಟಿ ನೋಡಿ, ಇನ್ನೊಂದು 400 ಕೋಟಿ ಸೇರಿಸಿ ನಾನು ಹೇಳಿದ್ನಲ್ಲ, ಮೆಡಿಕಲ್ ಇನ್ಶೂರೆನ್ಸ್ ಮಾಡ್ಬೋದು, ಆ ಥರ. ಅಷ್ಟು ಘಟನೆ ನಡೆದ ತಿಂಗಳ ಬಳಿಕ ನರೇಂದ್ರ ಮೋದಿ ಮಾತಾಡಿ ಭಾಳ ದೊಡ್ಡ ಡಿಬೇಟ್ ಆಗುತ್ತೆ ಇದು. ಈ ಘಟನೆಯಿಂದ ಆಘಾತವಾಗಿದೆ ಅಂತೇಳಿ ಪಾರ್ಲಿಮೆಂಟಲ್ಲಿ ಹೇಳಿದರು ಪ್ರಧಾನಿ. ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ನರೇಂದ್ರ ಮೋದಿ ಹೇಳ್ತಾರೆ. ಸರಿ, ಇದು ಈ ಘಟನೆ. ಇದಾಗಬಾರ್ದಾಗಿತ್ತು, ಆಗಿದೆ. ಈಗಲೂ ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ರಾಜಕೀಯ ಮಾಡಬಾರ್ದು ಮತ್ತೊಮ್ಮೆ. ಇದು ನಮ್ಮ ದೇಶದ ಒಂದು ಭಾಗ. ಹಾಗಿದ್ದರೆ ಕಾಂಗ್ರೆಸ್ BJP ಅಂತ ಆಗ್ತಾ ಇದೆಯಲ್ಲ, ಮಣಿಪುರದಲ್ಲಿ ಈ ಹಿಂದೆ ಕೂಡ ಆಗಿದೆಯೇ ಇಲ್ಲೋ? ಇದರ ಬಗ್ಗೆ ಒಂದು ಕಥೆ ಹೇಳ್ತೀನಿ ಕೇಳಿ. ಯಥಾ ಕಾಂಗ್ರೆಸ್ ತಥಾ BJP ಇಬ್ಬರು ಒಂದೇ ನಾಣ್ಯದ ಎರಡು ಮುಖಗಳು. ಇವರು ಯಾವತ್ತೂ ಕೂಡ ಮಣಿಪುರದ ಜನರನ್ನು ಕಾಪಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ರೂ ಕೂಡ ಫಲಪ್ರದ ಆಗಿಲ್ಲ. ಈ ನಾಗಾ ಕುಕಿ ಕಿತ್ತಾಟ ಇಂದಿನಿಂದ ನಡೆದುಕೊಂಡು ಬಂದಿದ್ದಲ್ಲ. 16 ವರ್ಷಗಳಿಂದಲೂ ನಾಗಾ ಕುಕಿ ಮಧ್ಯೆ ಸಂಘರ್ಷ. 3 ಜಾತಿ, ನಾಗಾ ಕುಕಿ, ಅವರಿಬ್ಬರು ಒಂದಾಗಿದ್ದಾರೆ, ಅಲ್ಲಿ ಗಲಾಟೆ. ಈಗ ಮೈತಿ. ಅದು 1993 ಮಣಿಪುರದಲ್ಲಿ ನಾಗಾ ಕುಕಿ ಮಧ್ಯೆ ಸಂಘರ್ಷ ಉಂಟಾಗುತ್ತೆ. 1993 ಇಲ್ಲಿ ಮೈತಿ ಬರೋದಿಲ್ಲ. ಕೇಂದ್ರದಲ್ಲಿ ಕಾಂಗ್ರೆಸ್ನ PV ನರಸಿಂಹರಾವ್ ಸರ್ಕಾರ ಇತ್ತು. ಕಾಂಗ್ರೆಸ್ನ ರಾಜ್ಕುಮಾರ್ ಧೋರೇಂದ್ರ ಸಿಂಗ್ CM ಆಗಿದ್ದರು 1993. ಒಂದಲ್ಲ ಎರಡಲ್ಲ 1.5 ವರ್ಷ ಕಾಲ ಸಂಘರ್ಷ ನಡೆಯುತ್ತೆ ಮಣಿಪುರದಲ್ಲಿ.
ನಾಗಾ ಕುಕಿ ಸಂಘರ್ಷದಲ್ಲಿ 700ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪುತ್ತಾರೆ. ನಾಗಾ ಕುಕಿ ST. ಮಣಿಪುರದ 200ಕ್ಕೂ ಹೆಚ್ಚು ಜನರು ಗಾಯಾಳುಗಳಾಗಿರ್ತಾರೆ. ಮಣಿಪುರದ 45,000ಕ್ಕೂ ಹೆಚ್ಚು ಜನ ಸಂಕಷ್ಟಕ್ಕೆ ಸಿಲುಕಿರ್ತಾರೆ. ಆದರೂ ಅಂದಿನ ಪ್ರಧಾನಿ ನರಸಿಂಹರಾವ್ ಒಂದೇ ಒಂದು ಮಾತಾಡಲಿಲ್ಲ. ರಾಜ್ಕುಮಾರ್ ಧೋರೇಂದ್ರ ಸಿಂಗ್ ಬಾಯಿ ಬಿಡಲಿಲ್ಲ. ಗಲಭೆ ನಡೆದಾಗ ಒಬ್ಬನೇ ಒಬ್ಬ ಮಂತ್ರಿ ಮಣಿಪುರಕ್ಕೆ ಹೋಗಲಿಲ್ಲ. ಮಣಿಪುರದ ಬಗ್ಗೆ ಕೇಂದ್ರ ಸಚಿವ ರಾಜೇಶ್ ಪೈಲಟ್, ಈ ಸಚಿನ್ ಪೈಲಟ್ ಇದ್ದಾರಲ್ಲ ಅವರ ತಂದೆ ತೀರ್ಕೊಂಡಿದ್ದಾರೆ ರಾಜೇಶ್ ಪೈಲಟ್ ಒಬ್ಬರೇ ಮಾತಾಡಿ. ರಾಜೇಶ್ ಪೈಲಟ್ ನಾವೊಂದು ಕತೆ ಹೇಳ್ತಾ ಇರೋದು ರಾಜೇಶ್ ಪೈಲಟ್ ಅವ್ರ ಬಗ್ಗೆ. ರಾಜೇಶ್ ಪೈಲಟ್ ತೀರ್ಕೊಂಡಾಗ ರಾಜೇಶ್ ಪೈಲಟ್ ಅವ್ರ ಜೊತೆ ಒಬ್ಬ ಕ್ಯಾಮ್ರಾಮನ್ ಇದ್ದ. ಆ ಕ್ಯಾಮ್ರಾಮನ್ ಸಾವಿಗೆ ನರೇಂದ್ರ ಮೋದಿ ಅವರು ಹೋಗಿದ್ದರು. ಅಲ್ಲಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಕರೆ ಬರುತ್ತೆ, ಬನ್ನಿ ನೀವು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಗುಜರಾತ್. ಅದೇ 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 ರಾಜೇಶ್ ಪೈಲಟ್. ಸೊ ಇಲ್ಲಿ ಹೇಳಿದ್ದು ಕಾಂಗ್ರೆಸ್ ಮತ್ತು BJP ಒಂದೇ ನಾಣ್ಯದ ಎರಡು ಮುಖಗಳು. ಹಾಗಂತ BJP ಹಳೆಯದನ್ನು ತೋರಿಸ್ತಾ ಕೂತ್ಕೋಬಾರ್ದು. ಈಗ ಕಾರ್ಯಪ್ರವೃತ್ತವಾಗಬೇಕು. ಹಾಗಂತ ಕಾಂಗ್ರೆಸ್ ಆ ಕಾಲದಲ್ಲಿ ಶಾಂತಿ ಸ್ಥಾಪನೆಗೆ ಪ್ರಯತ್ನ ಪಟ್ಟಿಲ್ಲ ಅಂಥೇಳಿ ಈಗ ಶಂಕ ಓದುವಂಥ ಅಗತ್ಯ ಇಲ್ಲ. ಇಬ್ಬರೂ ಕೂಡ ನೀವು ತಪ್ಪು ಮಾಡಿದ್ದೀರಿ.